ಆಲೋಚನೆಗಳೊಂದಿಗೆ ನಾವು ಇಂದು ಇಲ್ಲಿ ಸೇರಿದ್ದೇವೆ. ಪರಿಸರ ಸ್ನೇಹಿ ಶುದ್ಧತೆಯ ಪ್ರತೀಕವಾದ ಹೊಸ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ನ ಉದ್ಘಾಟನಾ ಸಮಾರಂಭಕ್ಕಾಗಿ ನಾವೆಲ್ಲರೂ ಇಲ್ಲಿ ಇದ್ದೇವೆ. ಇದು ಕೇವಲ ಒಂದು ಘಟಕವಲ್ಲ, ಇದು ಭವಿಷ್ಯದ ಹೊಣೆಗಾರಿಕೆಯ ಸಂಕೇತ, ಸುರಕ್ಷಿತ ಮತ್ತು ಶುದ್ಧತೆಯ ಸಂಕಲ್ಪದ ಪ್ರಾರಂಭ. ಪರಿಸರದ ಪವಿತ್ರತೆಗೆ ನಮಸ್ಕಾರ. ನಾನು ಪ್ರಣವ್ ರಾಜ್, ಇಂದಿನ ಕಾರ್ಯಕ್ರಮದ ನಿರೂಪಕನಾಗಿ ನಿಮ್ಮೆಲ್ಲರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇಂದು ವಿಶ್ವಾಸ್ ಹೆರಿಟೇಜ್ ಓನರ್ಸ್ ಅಸೋಸಿಯೇಷನ್ ವತಿಯಿಂದ ಇತ್ತೀಚಿನ ತಂತ್ರಜ್ಞಾನಿಕದಿಂದ ಒಂದು ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟನ್ನು ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಮ್ಮ ಪ್ರತಿಷ್ಠಿತ ಅತಿಥಿಗಳು ಹಾಗೂ ಸಭಿಕರೆಲ್ಲರೂ ಆಗಮಿಸಿದ್ದೀರಿ. ನೀವೆಲ್ಲರೂ ಒಂದಾಗಿ ಪರಿಸರದ ಸಂರಕ್ಷಣೆಗೆ ಒಂದು ದೊಡ್ಡ ಹೆಜ್ಜೆಯನ್ನು ಇಡುತ್ತಿದ್ದೇವೆ. ಈಗ ನಮ್ಮೊಂದಿಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಚೀಫ್ ಗೆಸ್ಟ್ ಆಗಿ ಶ್ರೀ ಸುಜನ್ ದಾಸ್ ಅವರಿದ್ದಾರೆ. ಅವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಗೌರವಾಧ್ಯಕ್ಷರಾದ ಶ್ರೀ ಮಂಜುನಾಥ್ ಎಸ್ ಜೋಗಿ ಇವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಕಾರ್ಯದರ್ಶಿಯಾಗಿ ಶ್ರೀಮತಿ ಲಾವಣ್ಯ ಬಿವಿ ಇವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಟ್ರೆಜರರ್ ಆದ ಶ್ರೀ ಪವನ್ ರವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ರೈಟಿಂಗ್ ಆಫೀಸರ್ ಆದ ಶ್ರೀ ವೇಣುಗೋಪಾಲ್ ರವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಜಾಯಿಂಟ್ ಸೆಕ್ರೆಟರಿ ಆದ ಲಿಯೋ ಡಿಸೋಜಾ ಇವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಹಾಗೂ ಕಮಿಟಿ ಮೆಂಬರ್ ಆದ ಐವೆನ್ ಡಿಸೋಜಾ ಇವರನ್ನು ಕೂಡ ವೇದಿಕೆಗೆ ಸ್ವಾಗತಿಸುತ್ತಿದ್ದೇನೆ. ಹಾಗೂ ಕಮಿಟಿ ಮೆಂಬರ್ ಆದ ರಾಘವೇಂದ್ರ ಪೂಜಾರಿ ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ನಾವು ಯಾವುದೇ ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಮುನ್ನ ದೇವರನ್ನು ನೆನೆಯುವುದು ನಮ್ಮ ಭಾರತೀಯ ಸಂಸ್ಕೃತಿ. ಈಗ ಪ್ರಾರ್ಥನೆಗಾಗಿ ಶ್ರೀಮತಿ ಎಂ ಶೋಭಾ ಜೋಗಿ ಇವರನ್ನು ಬರಮಾಡಿಕೊಳ್ಳುತ್ತಿದ್ದೇನೆ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವಾ ಸರ್ವಕಾರ್ಯೇಷು ಸರ್ವದಾ. ಈಗ ಸಂಸ್ಥೆಯ ಕಾರ್ಯದರ್ಶಿಯಾದ ಶ್ರೀಮತಿ ಲಾವಣ್ಯ ಬಿವಿ ಅವರನ್ನು ವೇದಿಕೆಯ ಮೇಲಿರುವ ಗಣ್ಯರನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. Good evening, everybody. Dear Heritage family members, this is the one more occasion to come together and feeling of happiness. Few years back, we were in chaotic situation. Builder left us in an exotic situation. We lost all the hopes and making our home sweet home. With the help of all the owners and hard work of us, we got the permanent electricity supply, and then another milestone was NOC. Bank loan was cleared and safeguarded the building. Then we faced greater water problem along with sewage plant problem. When new legal committee was formed, these were the great challenge for newly elected committee. Somehow we managed continuous supply of water and labor maintenance, lift maintenance, dues collection. Out of all these, STP was the nightmare for us, and day by day problems were increased. Somehow, by the grace of God, we got the best guide or mentor, our RO, Mr. Venugopal Kaikamba. By his guidelines, today it is possible to complete the sewage plant successfully. So,
Today we are here to celebrate the successful function. I cordially welcome to Mr. Sujan Das to this function. Welcome you, sir. And I welcome President Manjunath sir and Treasurer Pawan Kumar to this function. And it's an honor to welcome our RO, Mr. Venugopal Kaikamba, who is the savior and the great mentor and guide for us. And he is the one of the backbone of the all successful work. I welcome you, sir. And I welcome all our family members, Heritage family. Welcome you all. Thank you so much. ಎಲ್ಲರನ್ನೂ ಸ್ವಾಗತಿಸಿದ ನಿಮಗೂ ಸ್ವಾಗತ. ಈಗ ನಮ್ಮೊಂದಿಗೆ ನಮ್ಮ ಚೀಫ್ ಗೆಸ್ಟ್ ಆಗಿರುವ ಸುಜನ್ ದಾಸ್ ರವರಿಗೆ ನಮ್ಮ ಸಂಘದ ಮ್ಯಾನೇಜರ್ ಆದ ಹಬೀಬ್ ಅವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಈ ಘಟಕದ ನಿರ್ಮಾಣದ ಹಿಂದೆ ಇರುವ ನಿಜವಾದ ಶಕ್ತಿ ನಮ್ಮ ಕಾರ್ಮಿಕ ಸಹೋದರರು. ಅವರಿಗೆ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಹೂವನ್ನು ನೀಡಿ ಗೌರವವನ್ನು ಸಲ್ಲಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಇವರ ಸಹಾಯದಿಂದ ನಮ್ಮ ಈ ಸೀವೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಿದೆ. ಇವರಿಗಾಗಿ ಜೋರಾಗಿ ಒಂದು ಚಪ್ಪಾಳೆಯನ್ನು ನೀಡಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ರೈಟಿಂಗ್ ಆಫೀಸರ್ ವೇಣುಗೋಪಾಲ್ ಇವರು 2 ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಪ್ರಾರಂಭದಲ್ಲಿ ತುಳುವಿಗೆ ಒಂದು ಗಾದೆ ಹೇಳ್ತಾನೆ. ಎಲ್ಲೋ ಕೇಳಿಬಂದೆ, ನಮ್ಮೂರಲ್ಲೊಂದು ಹಲಸಿನ ಹಣ್ಣು ಆಗ್ತದೆ, ಪೆಲ್ಲಕಾಯಿ, ನಿಮ್ಗೆ ಗೊತ್ತುಂಟಲ್ಲ, ತುಳುವೆ ಅಂತೇಳಿ. ತುಳುವೆ ಅಂದರೆ ಎಷ್ಟು ಈಸಿ ಅಂತ ಹೇಳಿದರೆ ರಪ್ಪ ತೆಗೆದು ತಿನ್ನುವಂಥದ್ದು ನಮ್ಮಲ್ಲಿರುವ ಒಂದು ಇದು ಗುಣ. ಸೊ ನಾವೆಲ್ಲ ಹೇಗಿರ್ತೇವೆ ಅಂತೇಳಿ ಅಷ್ಟು ಮೃದು ಸ್ವಭಾವದ ವ್ಯಕ್ತಿಗಳು ನಾವೆಲ್ಲ. ಹಾಗಿರುವಾಗ ಪ್ರಥಮವಾಗಿ ನಾನು ಎಲ್ಲರಿಗೆ ನಿಮಗೆ ಅಭಿನಂದನೆ ಹೇಳಬೇಕು. ಯಾಕೆ ಅಂತ ಹೇಳಿದರೆ ಈ ಕಾರ್ಯಕ್ರಮ ಅಥವಾ ಈ ಒಂದು ಏನು ಯೋಜನೆ ಆಗಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ ಇದ್ದದ್ರಿಂದ ಈ ಕಾರ್ಯಕ್ರಮ ನಡೆಯಿತು. ದಯವಿಟ್ಟು ಎಲ್ಲರೂ ತಮಗೋಸ್ಕರ ಜೋರಾಗಿ ಒಂದು ಚಪ್ಪಾಳೆಯನ್ನು ತಟ್ಟಬೇಕು. ಮತ್ತು ನಮ್ಮ ಕ್ಷೇತ್ರದ ದೇವರು ಅನಂತ ಪದ್ಮನಾಭನನ್ನು ನೆನೆಸ್ತಾ ಸ್ಥಳದ ಶಕ್ತಿಗಳನ್ನೆಲ್ಲ ಸ್ಮರಿಸುತ್ತಾ STP ಸಿವೇಜ್ ಟ್ರೀಟ್ಮೆಂಟ್ ಪ್ಲ್ಯಾನ್ ಇದು ನಮ್ಮ ನಿರೀಕ್ಷೆಗೂ ಮಿಗಿಲಾದ ವಿಚಾರ. ಏಕೆಂದರೆ STP ಅಂತ ಹೇಳಿದ್ರೆ ಏನು ಅಂತ ಹೇಳಿದರೆ ನಾವು ಹುಡುಕಬೇಕಾದ್ರೂ ನಮಗೆ ದೊಡ್ಡದು 3 ಅಕ್ಷರ ಮಾತ್ರ ಕಾಣ್ತಾ ಇತ್ತು, STP ಅಂತ. ಇದು ಪ್ರಾರಂಭ ಆಗಿದ್ದು ನನ್ನ ಪ್ರಕಾರ ಒಂದು 3 ವರ್ಷ ಮುಂಚೆ. ಈ 3 ವರ್ಷ ಮುಂಚೆ ಇದ್ದ ಒಂದು ಯೋಜನೆಯನ್ನು ಒಂದು 3 ತಂಡ ಬಂತು. ಫಸ್ಟಿಗೆ ಒಂದು ತಂಡ, ಇನ್ನೊಂದು ತಂಡ, ಹಾಗೆ 3 ತಂಡ, ಇದು 3ನೇ ತಂಡ. ಸೊ ಎಲ್ಲ ಕಡೆಯಲ್ಲಿ ಒಂದು ವಿಷಯ ಇರ್ತದೆ ಅಂತ ಹೇಳಿದ್ರೆ, ಫಸ್ಟ್ ರಡ್ಡ ಆಪುಜಿ ಮೂಜಿನ ಎತ್ತೊಂಜಿ ಬೇಲೆ ನನಗೆ ಆಪುಂಡೇನು. 2 ಪ್ರಯತ್ನದಲ್ಲಿ ಆಗದಿದ್ದು 3ನೇ ಪ್ರಯತ್ನದಲ್ಲಿ ಹಾಗೇ ಆಗುತ್ತೆ ಅಂತೇಳಿ.
ಸೊ ಇದು ಇಲ್ಲಿ ಸಕ್ಸಸ್ ಆಯಿತು. ಇದಕ್ಕೆ ಕಾರಣ ನಾವು ಕಂಡಂಥ ಒಂದು ಕಾರಣ ಏನು ಅಂತ ಹೇಳಿದ್ರೆ, ಈ STP ಅಂತ ಹೇಳಿದ್ರೆ ಅದೊಂದು ದೊಡ್ಡ ಯೋಜನೆ. ಅದು ನಿಮಗೆ ಪ್ರಾರಂಭದಲ್ಲಿ ಆ ಯೋಜನೆಯನ್ನು ಮಾಡಬೇಕು ಅಂತ ಹೇಳಿದ್ರೆ ಒಂದು ಸಣ್ಣ ಬಜೆಟಿಂದಲೂ ಮಾಡ್ಬೋದು, ಅಥವಾ ನಿಮಗೆ ಹೇಗೆ ಬೇಕು ಅದನ್ನು ಮಾಡ್ಬೋದು. ಇಲ್ಲಿ ಮುಖ್ಯ ಏನು ಕೊರತೆ ಆಯಿತು ಅಂತ ಹೇಳಿದರೆ, ಯೋಜನೆಯ ಒಂದು ಪ್ರಾಜೆಕ್ಟ್ ಅಥವಾ ಬಜೆಟಿಂಗ್ ಬಗ್ಗೆ ತುಂಬ ಗೊಂದಲ ಆಯಿತು. ಈ ಗೊಂದಲದಿಂದಾಗಿ ಈ ಪ್ರಾಜೆಕ್ಟ್ ಎಲ್ಲಿಂದ ಎಲ್ಲಿ ಹೋಗಬೇಕಿತ್ತು, ಹೇಗೆ ಆಯಿತು. ಸೊ ಪ್ರಾಪರ್ ಪ್ಲ್ಯಾನಿಂಗ್ ನಾವು ಹೇಗೆ ಮಾಡ್ತೀವಿ ಅಂದರೆ, ನಾವು ಆ್ಯಕ್ಚುಲಿ 2024 ನವಂಬರಲ್ಲಿ ಈ ಕಮಿಟಿ ಟೇಕ್ ಓವರ್ ಆದ ನಂತರ ಫಸ್ಟ್ ಇನಿಷಿಯೇಟಿವ್ ತಗೊಂಡದ್ದು ಅಧ್ಯಕ್ಷರು ಹೇಳಿದ್ರು ನಮಗೊಂದು STP ಆಗಬೇಕು ಅಂತ. ಸಲೀಂ ಭಾಯ್ ಇದಕ್ಕೆ ಮುಖ್ಯ ಕಾರಣ. ಯಾಕೆಂತ ಹೇಳಿದ್ರೆ ಈ STP ಇವತ್ತು ಏನಾಗಬೇಕು ಅಂತಿದ್ರೆ, ಪ್ರಾರಂಭ ಇದನ್ನು ಮಾಡಿದ್ದು ಸಲೀಂ ಭಾಯ್. ಯಾಕೆಂದರೆ ನವಂಬರಲ್ಲಿ ನಾನು ಅವರ ಮನೆಗೆ ಹೋಗಿದ್ದೆ. ಮನೆಗೆ ಹೋದ ತಕ್ಷಣ ಫಸ್ಟ್ ಮಾತಾಡಿದ್ದು ನಾವು STP ಒಂದು ಕಂಪ್ಲೀಟ್ ಆಗಬೇಕು ಅಂತ ಹೇಳಿದ್ರು. ಯಾಕೆಂದರೆ ವಿ ಆರ್ ಗೋಯಿಂಗ್ ಟುವರ್ಡ್ಸ್ OC, ಇದು ಪರ್ಮನೆಂಟ್ ಸೊಲ್ಯೂಷನ್ ಏನಾಗಬೇಕು ಅದರ ಬಗ್ಗೆ ನಾವು ಆಲೋಚನೆ ಮಾಡ್ತಾ ಇದ್ವಿ. ಆಗ ಇಮಿಡಿಯೇಟ್ಲಿ ಅವರು ಕಾಲ್ ಮಾಡಿದ್ದು ಇದೇ ಗ್ರೀನ್ ಕಾರ್ನ್. ಅದಕ್ಕಿಂತ ಮುಂಚೆ ನಂಬ್ತೀರಾ ಬಿಡ್ತೀರಾ, ನೇರವಾಗಿ ಬಿಲ್ಡರ್ಗೆ ಕಾಲ್ ಮಾಡಿದ್ರು ಅವರು. ಅಬ್ದುಲ್ ರೌಫ್ಗೆ ಕಾಲ್ ಮಾಡಿ ನನ್ನ ಎದುರಲ್ಲೇ ಇಮಿಡಿಯೇಟ್ಲಿ ನೀವು ಕಂಪ್ಲೀಟ್ ಮಾಡಿ ಕೊಡಬೇಕಿದ್ದನ್ನು ಅಂತೇಳಿ. ಯಾಕೆಂದರೆ ಫೈನಲ್ STPಯನ್ನು ನೀವು ಕಂಪ್ಲೀಟ್ ಮಾಡಬೇಕಿತ್ತು, ನೀವು ಮಾಡಲಿಲ್ಲ, ಈಗ ಕಂಪ್ಲೀಟ್ ಮಾಡಿ ಕೊಡಬೇಕು. ಅವ್ರು ಹೇಳಿದರು, ನಾನು ಅವರ ಪರಿಸ್ಥಿತಿ ಗೊತ್ತಲ್ಲ ಹೇಗಿದೆ ಏನಾಗಿದೆ ಎಲ್ಲ ಪರಿಸ್ಥಿತಿ ಅಲ್ಲಿಯೇ ಹೇಳ್ತಾಯಿದ್ರು. ಮೇರೆ ಸೆ ಕುಚ್ ನಹೀ ಹೋಗಾ ಭಾಯ್, ಮತ್ತೆ ಏನು ಹೇಳೋದು. ಆಯಿತು, ಫೋನ್ ಕಟ್ ಮಾಡಿದ್ರು. ಮತ್ತೆ ನಾವು ಕೂತ್ಕೊಂಡು ಏನಾದರೂ ಮಾಡಬೇಕಲ್ಲ ಅದಂತ ಒಂದು ಪ್ಲ್ಯಾನಿಂಗ್ ಹಾಕಿದ್ವಿ. ಸೊ ಏನೋ ಪ್ಲ್ಯಾನಿಂಗ್ ಆಗ್ತಾಯಿದ್ವಿ. ಇಲ್ಲಿ ಬಂದು ಪ್ಲ್ಯಾನಿಂಗ್ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಆ ಕಂಪನಿ ಏನಿತ್ತು ನೋಡಿ, ಆ ಕಂಪನಿ ಬಗ್ಗೆ ನಮಗೇನೂ ಗೊತ್ತಿರಲಿಲ್ಲ. ಕಂಪನಿಯವರು ಕೇಳಿದ ತಕ್ಷಣ ಮಾತಾಡ್ತಾರೆ, ಫಸ್ಟಿಗೆ ಹಣ ಇಡಿ ಮತ್ತೆಲ್ಲ ಮಾಡುವ ಅಂತ. ಫಸ್ಟ್ ಇನ್ಸ್ಪೆಕ್ಷನ್ಗೆ ಕರೆದದ್ದು ನಾವೇ. ನಾನು ಖುದ್ದು ಬರೋಕೆ ಫಸ್ಟ್ ಹೇಳಿದ್ರು ಏನು, ಎಲ್ಲ ಐಟಮ್ಸ್ ಬಂದಿದೆ ಅಂತ. ಎಲ್ಲ ಟಿಕ್ ಆಯಿತು. ಏನು ಐಟಮ್ಸ್ ಕೊಡ್ತೀವಿ, ಒಂದು ಬಜೆಟಿಂಗ್ ಇದೆ, ಎಲ್ಲ ಇದೆ, ಎಲ್ಲ ಐಟಮ್ಸ್ ಟಿಕ್ ಮಾಡಿ ಕೊಟ್ಟರು, ಎಲ್ಲ ಬಂದಿದೆ, ಎಲ್ಲ ಇಲ್ಲಿ ಇಂಪ್ಲಿಮೆಂಟ್ ಆಗಿದೆ. ಓನ್ಲಿ ಕನೆಕ್ಷನ್ ಅಂತ. ಒಂದು ಟ್ಯಾಂಕಿಂದ ಹೊರಗೆ ಬೇಕಾದರೆ ಒಂದು ಪೈಪ್ಲೈನ್ ಬೇಕಾ ಬೇಡವಾ? ಒಂದು ಪೈಪ್ಲೈನು ಸಿಗಲಿಲ್ಲ ನಮಗೆ. ಸೊ ಇದು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ದಿಸ್ ಅ ಲ್ಯಾಕ್ ಆಫ್ ಪ್ಲ್ಯಾನಿಂಗ್ ಅಷ್ಟೇ. ನಾವು ಮತ್ತೆ ಸ್ಟಾರ್ಟ್ ಮಾಡುವಾಗ ಹುಡುಕುವಾಗ ನಮಗೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕಂತ ಗೊತ್ತಾಗಲಿಲ್ಲ. ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿದಾಗ ಇನ್ನೊಂದು ಪ್ರಾಬ್ಲಮ್ ಬರ್ತಾಯಿತ್ತು. ಸೊ ಎವ್ರಿ ಪ್ರಾಬ್ಲಮನ್ನು ನಾವು ಕ್ಲಿಯರ್ ಸೆಟಲ್ ಮಾಡಬೇಕಾದ್ರೆ 3 ಕಂಪನಿ ಕರೆದ್ವಿ. 3 ಕಂಪನಿಯನ್ನು ಕರೆದು ಕ್ರಾಸ್ ವೆರಿಫೈ ಮಾಡಿದ್ವಿ. ಈವನ್ ನಮಗೆ ಕೊಟೇಷನಲ್ಲೂ ಸ್ವಲ್ಪ ವೇರಿಯೇಷನ್ಸ್ ಬಂತು. ಬಟ್ ವಾಟ್ ಎವರ್, ಅದು ಕೊಟೇಷನ್ ಕೊಟ್ಟಾಗಿದೆ, ಆ ಕೊಟೇಷನ್ ಆಕ್ಸೆಪ್ಟ್ ಮಾಡಿ ಆಗಿದೆ, ಅದನ್ನು ಇಂದು ಹಿಂದೆ ಸರಿಯಾಗಿಲ್ಲ. ಬಟ್ ಏನು ಪ್ರಾಬ್ಲಮ್ ಅವರು ಏನು ಕೇಳ್ತಾ ಇದ್ರು ಅದು ನಮ್ಮಲ್ಲಿ ಆಗಿರಲಿಲ್ಲ. ಅವರು ಖಾಲಿ ಟ್ಯಾಂಕಿಗೆ ಹೇಳಿದಲ್ಲ, ಇಲ್ಲಿ ಏನಿತ್ತು, ಟ್ಯಾಂಕ್ ಇತ್ತು, ಟ್ಯಾಂಕ್ ಒಳಗಡೆ ಕೆಲವು ಪೈಪ್ಲೈನ್ಸ್ ಇತ್ತು. ಬಟ್ ಅದಕ್ಕೆ ಪ್ರಾಪರ್ ಒಂದು ಚಾನಲಿಂದ ಬಂದು ಒಂದು ಫ್ಲೋ, ಒಂದು ಸ್ಟಾರ್ಟಿಂದ ರೈಟ್ ಸೈಡಿಂದ ಬಂದು ಲೆಫ್ಟ್ ಸೈಡ್ ರೀಚ್ ಆಗಬೇಕಾದ್ರೆ ಅದಕ್ಕೆ ಕೆಲವು ಪ್ರಾಸೆಸ್ ಇದೆ. ಆ ಪ್ರಾಸೆಸ್ ಎಲ್ಲವನ್ನ ಹಿಡಿದು ಕರೆದು ಒಂದು 6 ಮೀಟಿಂಗ್ ಕೂತ್ಕೊಂಡು ಆ ಪ್ಲ್ಯಾನಿಂಗ್ಸನ್ನೆಲ್ಲ ರೆಡಿ ಆಯಿತು. ಪ್ಲ್ಯಾನಿಂಗ್ ರೆಡಿ ಆದ ತಕ್ಷಣ ಬಜೆಟಿಂಗ್ ಬೇಕಲ್ಲ. ಇದರಲ್ಲಿ ನಾವು ನೇರವಾಗಿ ನಾವು ಮೆಚ್ಚುವಂಥ ಕೆಲಸ ಮಾಡಿದವರು ಮೈಕಲ್. ಎಲ್ಲರೂ ಅವರಿಗೆ ಒಂದು ಚಪ್ಪಾಳೆಯನ್ನು ಕೊಡಲೇಬೇಕು. ಯಾಕಂತ ಹೇಳಿದ್ರೆ ಹೇಳಿದ ತಕ್ಷಣ 2,35,000 ನನ್ನ ಅಡ್ವಾನ್ಸ್ ಮೇಂಟೆನೆನ್ಸ್ ಅಂತೇಳಿ ಕೊಟ್ಟರು. ನಿಜವಾಗಿ ಗ್ರೇಟ್ ಇದು. ಮತ್ತು ನಮಗೆ ಬಜೆಟ್ ಶಾರ್ಟ್ ಆಗಿತ್ತು. ಪೈಪ್ಲೈನ್ ಸ್ಟಾರ್ಟ್ ಆಯಿತು. ಪೈಪ್ಲೈನ್ ವರ್ಕ್ ಪ್ರಾರಂಭಿಸಿದ್ವಿ. ಒಂದು ವರ್ಕ್ ಸ್ಟಾರ್ಟ್ ಮಾಡುವಾಗ ಇನ್ನೊಂದು ವರ್ಕ್ ಅಡಿಷ್ನಲ್ ಬರ್ತಾಯಿತ್ತು. ಎಲ್ಲ ವರ್ಕ್ಸನ್ನು ಒಂದು ಫಸ್ಟ್ ಪೇಪರ್ ಪ್ಲ್ಯಾನಿಂಗಲ್ಲಿ ಮಾಡಿದ್ವಿ. ಈಗಿಲ್ಲ ಇಲ್ಲಿ ಹೋಗಬೇಕು ಅಂತ. ಆವಾಗ ನಮಗೆ ಕರೆಕ್ಟ್ ಗೊತ್ತದು ಪೇಪರ್ ಪ್ಲ್ಯಾನಿಂಗ್ ಎಲ್ಲಿ ಬಂತು ಅಲ್ಲಿ ವಿ ಆರ್ ಗೋಯಿಂಗ್ ಟು ಸಕ್ಸಸ್ ಅಂತೇಳಿ. ಟಿಲ್ ಇದಕ್ಕೆ ಟೋಟಲ್ ನಾವು ತೆಗೆದಂಥ ಟೈಮು ನಮಗೊಂದು ಡೆಡ್ಲೈನ್ ಇತ್ತು. ಇಲ್ಲಿಂದ ಅದಕ್ಕೆ ತುಂಬ ಪ್ರೆಷರ್, ನೀವು ಕೇಳದಂಥ ಪ್ರೆಷರ್ಗಳು ನಮ್ಮಲ್ಲಿತ್ತು. ನಿನ್ನೆ ಒಬ್ಬರನ್ನ ಗೆಸ್ಟ್ ಮಾಡಬೇಕಂತ ನಾವು ಕರೆದ್ವಿ. ಇದು ಯಾರೋ ಇದನ್ನು ಸ್ಟಾರ್ಟ್ ಮಾಡಿದ್ದು ಅಂತೇಳಿ ನಮ್ಮ ಲೋಕಲ್ ಒಬ್ಬರು ಇದ್ದಾರೆ, ಮಾಜಿ ಪ್ರತಿನಿಧಿಗಳು. ಏನು ಮಾಡಿದರು ಅಂತ ಹೇಳಿದರೆ, ಭೂಲೋಕದಲ್ಲಿಲ್ಲ ಎಲ್ಲ ಸಮಸ್ಯೆ ನಮ್ಗೆ ಕೊಟ್ಟರು. ಏನೆಲ್ಲ ಮಾಡಬೇಕು ಎಲ್ಲ ಮಾಡಿಬಿಟ್ರು. ಏನೆಲ್ಲ ಆಗಬೇಕೆಲ್ಲ ಆಗಿದೆ. ಆದರೆ ಒಂದು ಹೇಳ್ತಾರೆ, ಈ STPಗೆಲ್ಲ ಯಾರು ಬರ್ತಾರೆ? STPಲಿ ಎಂಥ ದೊಡ್ಡದಷ್ಟು? STP ಇಡೀ ಪರಿಸರವನ್ನು ಸ್ವಚ್ಛ ಇಡುವಂಥ ಒಂದು ಘಟಕ. ಆ ಘಟಕದಲ್ಲಿ ಏನು ಅಂತ ಹೇಳಿದರೆ, ನಮ್ಮಿಂದ ಒಂದು ತೊಟ್ಟು ನೀರು ಹೊರಗೆ ಹೋಗ್ತಾ ಇಲ್ಲ. ಮಧುಸೂದನ್ ಕುಲ್ಲಾಲ್ರು BJP ಸದಸ್ಯರು. ಸೊ ಅವರು ನಮ್ಮ ವೇದಿಕೆ ಬಂದು ದಯವಿಟ್ಟು ಸ್ವಾಗತ ನಿಮಗೆ.
ಇದೇ ಕಾರ್ಯಕ್ರಮ ನಿನ್ನೆ ನಾವು ಮೊನ್ನೆ MLA ಈಗಾಗಲೇ ಬರ್ತಾರೆ, ಕಾರ್ಯಕ್ರಮ ನಮ್ಮಲ್ಲಿ ಸೇರ್ತಾರೆ. ಯಾಕಂದರೆ ಅವರ ಒಂದು ಕಾರ್ಯಕ್ರಮ ಇದೆ, ಹಾಗಾಗಿ ಅವರು ನಮ್ಮೊಟ್ಟಿಗೆ ಬಂದು ಸೇರ್ತಾರೆ. ಸ್ಯಾನಿ ಹಲವಾರು ಮಿಡ್ಲ್ ಬರ್ತಾರೆ. ಸೊ ನಾವು ನಮ್ಮ ಕಾರ್ಯಕ್ರಮ ನಮ್ಮ ಟೈಮಲ್ಲಿ ಮಾಡಬೇಕು. ಹಾಗಾಗಿ ಮೊದಲು ನಿಮಗೆ ಸ್ವಾಗತ. ಹೀಗೆ ಒಂದು ಹಂತದಲ್ಲಿ ನಾವು ಎಷ್ಟು ಕಷ್ಟ ನಮಗೆ ಪಟ್ಟಿದ್ದು ಅಂತ ಹೇಳಿದರೆ, ಈ ಕಡೆಯಿಂದ ಯಾವುದೇ ಸಹಾಯ ಇಲ್ಲ. ಕಾರ್ಪೊರೇಷನ್ನವರು ಏನು ಹೇಳ್ತಾರೆ ಅಂದರೆ ನೋಟಿಸ್ನ ಮೇಲೆ ನೋಟಿಸ್ ಕೊಟ್ಟಿದ್ದಾರೆ. 4 ನೋಟಿಸ್ ನಮ್ಮ ಕೈಯಲ್ಲಿದೆ. ಈಗ ಅಕ್ಟೋಬರ್ 20ನೇ ತಾರೀಕಿಗೆ ಒಂದು ನೋಟಿಸ್ ಕೊಟ್ಟರು. ಅದರಲ್ಲಿ ಕ್ಲಿಯರ್ ಹೇಳಿದರು, ನೀವು STP ನೀವು ಮಾಡದಿದ್ರೆ ಅಷ್ಟರವರೆಗೆ ನಿಮ್ಮ ನೀರು ಕಟ್ಟಾಗಿದೆ ಅಂತ. ನೀರು ಕಟ್ಟಾಗಿದೆ ಈಗ ನಮ್ಮದು, ಗೊತ್ತುಂಟಲ್ಲ ಎಲ್ಲರಿಗೆ. ನನ್ನ ಜೀವನದಲ್ಲಿ ಎಲ್ಲೂ ನೋಡಲಿಲ್ಲ, ದಾರಿ ಹೋಕರಿಗಾದರೂ ನಾವು ನೀರು ಕೊಡಬೇಕು. ಒಂದು ಮನೆಯ ಎಷ್ಟು ಬಿಲ್ಡಿಂಗ್ 140 ಬಿಲ್ಡಿಂಗ್ನೇ ನೀರು ಕಟ್ ಮಾಡುವಂಥವ್ರು ಎಷ್ಟು ಯೋಗ್ಯರ ಅಯೋಗ್ಯರ ಅಂತ ನೀವೇ ಡಿಸೈಡ್ ಮಾಡಿ. ಇದು ನನಗೆ ಇವತ್ತಿಗೂ ಬೇಸರ ಇರುವಂಥ ವಿಷಯ. ನಮ್ಮ ಜೀವನದಲ್ಲಿ ಅಂಥ ವ್ಯಕ್ತಿಗಳೇ ನಾವು ಮುಖರ ನೋಡಲಿಕ್ಕೆ ಇಷ್ಟಪಡಲ್ಲ. ಒಂದು ದಾರಿಯಲ್ಲಿ ಹೋಗೋವರಿಗೆ ಒಂದು ನೀರು ಕೊಡಿ ಅಂತ ಹೇಳಿದ್ದಾರೆ, ಆದರೆ ಆ ನೋಟಿಸ್ ಕೊಟ್ಟು ನೀರು ಕಟ್ ಮಾಡಿದ್ದಾರೆ. STP ಪ್ಲ್ಯಾಂಟ್ ಕೆಲಸ ಸ್ಟಾರ್ಟ್ ಮಾಡಿದ್ವಿ, ತುಂಬ ಕೆಲಸ ಆಯಿತು. ರನ್ನಿಂಗಲ್ಲೇ ಒಂದು ಚೇಂಬರ್ ಇತ್ತು, ಚೇಂಬರ್ ನೋಡ್ತಾ ನೋಡ್ತಾ ಚೇಂಬರ್ ಡೌನ್ ಹೋಗ್ತಾ ಇತ್ತು. ನಾವು ನೋಡಿದ್ವಿ ಹೇಗೆ ಸೊ ಆಗ್ತಾ ಇದ್ದದ್ರಿಂದಾಗಿ ಅದು ಚೇಂಬರ್ದು ಸ್ವಲ್ಪ ಪ್ರಾಬ್ಲಮ್ ಬರ್ತಾ ಇತ್ತು. ಸೊ ಆಗ ಪೈಪ್ಲೈನ್ ಅದನ್ನು ಅಳವಡಿಸಿ ಟೋಟಲ್ ಚೇಂಬರನ್ನೇ ಹೊಸತು ಮಾಡಿದ್ವಿ. ಆ ಒಂದು ಲಾಸ್ಟ್ ಟ್ಯಾಂಕ್, ಆ ಟ್ಯಾಂಕಲ್ಲಿ ದೊಡ್ಡ ಸಮಸ್ಯೆ ಇತ್ತು. ಎಲ್ಲಿ ಸ್ಲೆಜ್ ಹೋಗಿ ಬೀಳ್ತದೆ ಅದೇ ಟ್ಯಾಂಕ್ ತುಂಬ ಸಮಸ್ಯೆ ಆಗಿತ್ತು. ಯಾಕೆಂದರೆ ಅದಕ್ಕೆಲ್ಲ ಅದರಲ್ಲೇ ದೊಡ್ಡ ಇಡೀ ಇರುವಂಥ ಒಂದು ಚಿಂತನೆ ಅದರಲ್ಲಿ. ಅಲ್ಲಿ ಏನು ಅಂತ ಹೇಳಿದರೆ, ಅದು ಏನು ಮಾಡಿದ್ರು ಅದರಲ್ಲಿ ಲೀಕೇಜ್ ಸೀಪೇಜ್ ಬರ್ತಾ ಇತ್ತು, ಅಡಿಯಿಂದ ನೀರು ಬರ್ತಾ ಇತ್ತು. ಎಲ್ಲಿಂದ ನೀರು ಬರ್ತದೆ ನಮ್ಗೆ ಗೊತ್ತಿಲ್ಲ. ಮಳೆಗಾಲ ಮಳೆ ಇಲ್ಲದ್ರೂ ನೀರು ಬರ್ತಾ ಇತ್ತು ಅಲ್ಲಿ. ಅದೆಲ್ಲವನ್ನ ತೆಗೆದು ರೀಪ್ಲಾಸ್ಟಿಂಗ್ ಮಾಡಿಸಿ 6 ಇಂಚ್ ಬೆಡ್ ಹಾಕಿ ಪ್ಲಾಸ್ಟಿಂಗ್ ಮಾಡಿ ಮತ್ತೆ ಅದನ್ನು ರೆಡಿ ಕೊಡುವಾಗ ಮಾತ್ರ STP ಕಂಪನಿಯವರು ಒಪ್ಕೊಂಡ್ರು, ಇದು ಮಾಡ್ಬೋದು, ಇದನ್ನು ಟ್ರಯಲ್ ರನ್ ಮಾಡ್ಬೋದು ಅಂತ. ಕಾರ್ಪೊರೇಷನ್ ಅವ್ರು ನೋಟಿಸ್ ಮೇಲೆ ನೋಟಿಸ್ ಬಂದ ತಕ್ಷಣ ನಾವು ಅಲ್ಲಿ ಹೋಗಿ ಕೇಳೋದು, ಇದು ಹೇಗೆ ಏನು ಕತೆ ಅಂತ. ನಮಗೂ ಅದರ ಬಗ್ಗೆ ಐಡಿಯಾ ಇರಲಿಲ್ಲಲ್ಲ ಏನಂತ. ಏನೇ ಆಗಲಿ, ನೋಟಿಸ್ ಅಲ್ಲೇ ಇತ್ತು, ಒಂದು ಡೆಡ್ಲೈನ್ ಇತ್ತು, 30th ಮಾರ್ಚ್ಗೆ ಫಿನಿಷ್ ಮಾಡಬೇಕು, ನಾವು ಮಾಡ್ತೇವೆ ಅಂತ ಒಂದು ಮಾತು ಕೊಟ್ಟಿದ್ವಿ. ಒಂದು ಬಂಡು ದೇಹದಲ್ಲಿ ನಾವು ಮಾತು ಕೊಟ್ಟದ್ದು ಇದಾಗುತ್ತೆ ಅಂಥೇಳಿ. ಏನೇ ಇರಲಿ, ಅದು ಆ ದಿವಸಕ್ಕೆ ದೇವರ ದಯದಿಂದ ಈ ಸ್ಥಳದ ಶಕ್ತಿಗಳಿಂದ ಆ 30th ಡೇಗೇನೆ ನಮ್ಮ STP ಪ್ಲ್ಯಾಂಟ್ ಕಂಪ್ಲೀಷನ್ ಆಯಿತು. ಇಮಿಡಿಯೇಟ್ಲಿ ಕಾರ್ಪೊರೇಷನ್ಗೆ ನಾವು ಅದನ್ನು ಕೊಟ್ಟಿದ್ವಿ, ಕಾರ್ಪೊರೇಷನ್ ಹೇಳಿದ್ವಿ ಕಾರ್ಪೊರೇಷನ್ ನಮ್ಮದು ಕಂಪ್ಲೀಟ್ ಆಯಿತು ಅಂತ. ಸೊ ಇಮಿಡಿಯೇಟ್ಲಿ ಇನ್ಸ್ಪೆಕ್ಷನ್ ಬಂದರು, ಅಸಿಸ್ಟೆಂಟ್ ಅವರು ಇನ್ಸ್ಪೆಕ್ಷನ್ ಬಂದರು. ಇನ್ಸ್ಪೆಕ್ಷನ್ ಮಾಡಿ ಒಂದು ಮಾತು ಹೇಳಿದ್ರು, ನಮಗೆ ಖುಷಿಯಾಗಿದ್ದು, ಲೇಟ್ ಆನ್ಲಮ್ಮ ಲೆಜ್ಜಿ ಭಾರಿ ಸೋಗು ಮಲ್ತಾರೆ ಮಾರ ನಿಕ್ಲು ಅಂತ. ಇದು ನಮಗೆ ಹೆಮ್ಮೆ ಬರುವಂಥ ಖುಷಿ ಆಗುವಂಥದ್ದು. ಆವಾಗಲೇ ನಮಗೆ ಖುಷಿ ಆಯಿತು, ಏನೋ ಒಂದು ಸಕ್ಸಸ್ ಆಯಿತು. 2 ಏಪ್ರಿಲ್ಗೆ ನಾವು ಇದನ್ನು ಟ್ರಯಲ್ ರನ್ ಸ್ಟಾರ್ಟ್ ಮಾಡಿದ್ವಿ. ಇವತ್ತಿಗೆ 45 ಡೇಸ್, ಕರೆಕ್ಟ್ 45 ಡೇಸಿಗೆ ಎಲ್ಲ ಪ್ಲ್ಯಾಂಟ್ ಸಕ್ಸಸ್ಫುಲಿ ನಡೀತಾ ಇದೆ. ಸದ್ಯಕ್ಕೆ ಏನು ತೊಂದರೆ ಇಲ್ಲ. ಕೆಲವೊಂದು ನಿಬಂಧನೆಗಳನ್ನು ನಾವು ಹಾಕಬೇಕು. ಯಾಕೆಂದರೆ ಒಂದು ಪ್ಲ್ಯಾಂಟ್ ನಡಿಬೇಕಾದ್ರೆ ಅದಕ್ಕೊಂದು ನಿಯಮ ಇರ್ತದೆ. ಸೊ ಕೆಲವೊಂದು ಐಟಮ್ಸ್ಗಳನ್ನು, ಬೇಡದ ಐಟಮ್ಸ್ಗಳನ್ನು ಆ ಪ್ಲ್ಯಾಂಟಲ್ಲಿ ನಾವು ಹಾಕಬಾರ್ದು. ಯಾಕೆಂದರೆ ಪರಿಸರವನ್ನು ಹಾಳು ಮಾಡುವಂಥದ್ದು ಏನಿದೆ ಅದನ್ನು ಹಾಕಬಾರ್ದು. ಹೇಗೂ ನಮ್ಮಲ್ಲಿ ಕೊಂಡೋಗುವಂಥ ಒಂದು ಕ್ರಮ ಇದೆ. ಬರ್ತಾರೆ, ಕಸ ತ್ಯಾಜ್ಯ ವಿಲೇವಾರಿ ಘಟಕ ಇದೆ, ಕೊಂಡೋಗ್ತಾರೆ, ಬರ್ತಾರೆ ಎಲ್ಲ. ಸೊ ನಾವು ಸಪ್ರೇಟ್. ಸೊ ಅದರಲ್ಲಿ ನಾವು ನೋಡಿದ್ವಿ, ಅಲ್ಲಿ ಏನು ಸಮಸ್ಯೆ ಆಯಿತು, ನಮಗೆ ಪ್ಲಾಸ್ಟಿಕ್ ಸಿಗ್ತಾಯಿತ್ತು, ಬಟ್ಟೆ ಸಿಗ್ತಾಯಿತ್ತು, ಇದು ಸ್ಲಜ್ ಇದರಲ್ಲಿ. ಸೊ ಎಲ್ಲ ಐಟಮ್ಸ್ ಪ್ಲಾಸ್ಟಿಕ್ ಯಾವುದು ಯೂಸ್ಡ್ ಇದೆ ಎಲ್ಲ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಎಲ್ಲ ಸಿಗ್ತಾಯಿತ್ತು. ದಯವಿಟ್ಟು ಅದರ ಬಗ್ಗೆ ಸ್ವಲ್ಪ ಧ್ಯಾನ ಇರಿ. ಯಾಕೆಂದರೆ ಅದು ಒಂದು ಐಟಮ್ಸ್ ನಾವು ಕೊಂಡೋಗಿ ಒಂದು ಮಿಷಿನ್ಗೆ ಸಿಕ್ಕಿಬಿಟ್ರೆ ಮಿಷಿನ್ ಫುಲ್ ಹಾಳಾಗುತ್ತೆ. ಸೊ ಹಾಗಾಗಿ ದಯವಿಟ್ಟು ಅದರ ಬಗ್ಗೆ ಸ್ವಲ್ಪ ನಾವು ಗಮನ ಕೊಡಬೇಕು. ಯಾಕಂದರೆ ಪರಿಸರದಲ್ಲಿ ಎಲ್ಲವನ್ನು ಹಾಳಾಗುತ್ತೆ, ನಾವು ಅದನ್ನು ಮಾಡಬಾರ್ದು. ಸೊ ಅದನ್ನು ಒಳ್ಳೆ ರೀತಿಯಲ್ಲಿ ಹೇಗಿರಬೇಕು ಅಂತೇಳಿ. ಸೊ ಇದೊಂದು ಪ್ಲ್ಯಾಂಟಿನ ವಿಷಯ. ಆದರೆ ಇವತ್ತಿಗೂ ನಮ್ಮ ಪ್ಲ್ಯಾಂಟ್ನ ಔಟ್ಲೈನ್ ಕನೆಕ್ಷನ್ ಎಲ್ಲ ಆಗಿ ಟ್ರೀಟೆಡ್ ವಾಟರ್ ನಾವು ಕನೆಕ್ಷನ್ ಮಾಡಲಿಕ್ಕೆ ಇನ್ನೂ ಬಾಕಿ ಇದೆ. 5ನೇ ತಾರೀಕಿಗೆ ನಾವು ಲೆಟ್ರ್ ಕೊಟ್ಟಿದ್ದೇವೆ. ಇವತ್ತಿಗೂ ಆ ಪ್ಲ್ಯಾಂಟ್ ಕನೆಕ್ಷನನ್ನು ಇವತ್ತಿಗೆ ಆಗಿಲ್ಲ. ಸೊ ಮುಂದಿನದಲ್ಲೇ ಖಂಡಿತ ಆಗುತ್ತೆ. ಯಾಕೆ ಅಂತ ಹೇಳಿದರೆ ಪರಿಸರವನ್ನು ಸ್ವಚ್ಛ ಮಾಡುವ ಕೆಲಸದಲ್ಲಿ ನೀವೆಲ್ಲ ಭಾಗಿಯಾಗಿದ್ದೀರಿ. ಇನ್ನು ಹೆಮ್ಮೆಯಿಂದ ಹೇಳಿ,
ವಿಶ್ವಾಸ್ ಹೆರಿಟೇಜನ್ನು ಒಂದು ತೊಟ್ಟು ನೀರು ವೇಸ್ಟ್ ಆಗಲ್ಲ, ಒಂದು ಹನಿ ನೀರು ವೇಸ್ಟ್ ಆಗದೆ ಎಷ್ಟು ನೀವು ನೋಡಿದ್ರಲ್ಲ ಎಷ್ಟು ಒಳ್ಳೆಯ ಒಂದು ಗಾರ್ಡನ್ ಆಗಿದೆ. ಇನ್ನು ಮುಂದೆ ಅದಕ್ಕೊಂದು ದೊಡ್ಡ ಯೋಜನೆಯನ್ನು ಹಾಕಿದ್ದೀವಿ. ಅದು ಒಂದು ಏನೋ ನೋಡುವ. ಈ ಹೆರಿಟೇಜ್ ಹೇಗಿರ್ಬೋದು ಅಂತ ಹೇಳಿದ್ರೆ ಎಲ್ಲ ರೀತಿ ನಮ್ಮ ಒಂದು ಆಶೆ ಏನು ಅಂತ ಹೇಳಿದ್ರೆ ಎಲ್ಲ ಕಡೆ ಒಂದು ಹಸಿರು ಇರಬೇಕು. ಯಾಕೆಂದರೆ ಪ್ರಕೃತಿ ಅಂದರೆ ಹಸಿರು ಇರಬೇಕು. ಸೊ ಹಸಿರಾಗಿದ್ದರೆ ನಮ್ಮ ಪರಿಸರ ನಮಗೆ ಒಳ್ಳೆಯದು ಅಂತೇಳಿ. ಯಾಕಂದ್ರೆ ನಾವು ಪರಿಸರಕ್ಕೆ ಏನು ಕೊಡ್ತೀವಿ ಅದನ್ನೇ. ಇಲ್ಲಿ ಇನ್ನೊಂದು ನಾವು ಮಾತು ಕೇಳಿದ್ವಿ, ಇಲ್ಲಿ ಕೇಳ್ತಾ ಇರೋ ಆಕ್ಲಿಗೆ ದಾಲ ಲಾಭ ಉಂಡ ಈ ಕೈತ ಬಿರೋಡುಲ್ಲಿರಂತ. ದಯವಿಟ್ಟು ಯಾರಾದರೂ ಒಬ್ರು ಹೇಳಿ ಆಕ್ಲೆ ದಾದ ಲಾಭ ಉಂಡು ಅಂತ. ನನಗೆ ಈ ಲಾಭ ಏನು ಅಂತ ನಂಗೆ ಅರ್ಥ ಆಗಲಿಲ್ಲ. ನನಗೆ ನನ್ನ ಕಿವಿಯಲ್ಲಿ ಕೇಳಿದ ಮಾತು ಆಯ್ಕೆ ದಾದನ ಲಾಭ ಉಂಡು ಆಯ್ ಐಕೌಲು ಅಂತ ಒಂದೇ ಅದು. ಇಲ್ಲಿ ನಮಗೆ ನಮ್ಮ ಸಮಯ ಕೊಟ್ವಿ, 4 ತಿಂಗಳು ನಾನು ಖುದ್ದು ನಮ್ಮ ಸಮಯನ ಕೊಟ್ಟು ಹೇಳಬಾರ್ದು. ಇದೊಂದು ದಾನದಲ್ಲಿ ಮಹಾದಾನ ಏನು ಅಂತ ಹೇಳಿದ್ರೆ ಒಂದು ಸಮಯ ದಾನ ಸಹ ಉಂಟು. ಅದು ಯಾರಿಗೂ ತಿಳಿದಿಲ್ಲ. ಜೀವನದಲ್ಲಿ ಏನು ನಮಗೆ ಕೊಡಲಿಕ್ಕೆ ಆಗದಿದ್ದರೆ ನಮಗೆ ಸಮಯ ದಾನ ಮಾಡಬೇಕು. ಆ ಸಮಯ ದಾನವನ್ನು ಮಾತ್ರ ಮಾಡೋದು. ಒಂದು ಸಣ್ಣ ಉದಾಹರಣೆ ಹೇಳಿ ನಾನು ಹೇಳ್ತೀನಿ. ಒಂದು ಬಸ್ಸಲ್ಲಿ ನಾವು ಹೋಗ್ತಾ ಇರುವಾಗ ಒಂದು ವ್ಯಕ್ತಿ ಬಂದರು. ಅವ್ರಿಗೆ ಬರೋ ಪ್ರಾಯದವರು ಬಂದರು. ಅವರಿಗೆ ಒಂದು ಎದ್ದು ಸೀಟ್ ಕೊಟ್ಟರು. ಒಬ್ಬರು ಸೀಟಲ್ಲಿ ಕೂತ್ಕೊಂಡಿದ್ದು ಸೀಟ್ ಕೊಟ್ಟರು, ನೀವು ಕೂತ್ಕೊಳ್ಳಿ ಅಂತೇಳಿ. ಅವರು ಪ್ರಾಯದವರು ಎದ್ದು ಹೋದರು, ಅವರು ಇಳಿದು ಹೋದರು. ನೆಕ್ಸ್ಟ್ ಒಬ್ಬರು ಒಂದು ಗರ್ಭಿಣಿ ಹೆಂಗಸು ಬಂತು. ಆ ಹೆಂಗಸು ಬರುವಾಗ ಒಂದು ಸೀಟ್ ಕೊಟ್ಟರು ಪುನಃ ಎದ್ದು. ಅದು ಆಯಿತು. ಒಬ್ಬ ಯಂಗ್ ಹುಡುಗ ಬರುವಾಗ ಅವನಿಗೂ ಎದ್ದು ಸೀಟ್ ಕೊಟ್ಟರು. ಮತ್ತೆ ಅವರು ಹೋದರು. ಲಾಸ್ಟಿಗೆ ಆಗಿ ಇವ್ರು ಇಳಿದಾಗ ಕಂಡಕ್ಟರ್ ಬಂದು ಕೇಳಿದ, ನೀವು ಎಲ್ರಿಗೂ ಇಬ್ಬರಿಗೂ ಸೀಟ್ ಕೊಟ್ಟದ್ದು ಓಕೆ, ಒಂದು ಪ್ರಾಯದವರಿಗೆ ಮತ್ತು ಆ ಗರ್ಭಿಣಿ ಹೆಂಗಸಿಗೆ ಸೀಟ್ ಕೊಟ್ಟದ್ದು ಓಕೆ, ಈ ಹುಡುಗನಿಗೆ ಯಾಕೆ ಕೊಟ್ರಿ ನೀವು ಅಂತ. ಯಾಕೆಂತ ಹೇಳಿದ್ರೆ ಅವನಿಗೂ ಟಯರ್ಡ್ ಆಗ್ತದೆ, ಅವನಿಗೂ ಆಯಾಸ ಇದೆ. ನಾನು ಅದನ್ನು ಕಣ್ಣಲ್ಲಿ ಕಂಡೆ. ಆ ಆಯಾಸವನ್ನು ನಾನು ಏನು ನನ್ನ ಸಮಯ ಕೊಟ್ಟು ನನಗೆ ಮಾತ್ರ ಆಗಿತ್ತು, ಬೇರೆ ಏನು ಮಾಡಲಿಕ್ಕೆ ನನಗೆ ಆಗಿಲ್ಲ. ಅಲ್ಲಿ ಅವನಿಗೆ ನೀರು ಕೊಡಲಿಕ್ಕೆ ಆಗಲಿಲ್ಲ. ನನ್ನ ಸಮಯ ಮಾತ್ರ ನನಗೆ ಕೊಡಲಿ. ಆ ಜಾಗ ಏನು ಕೊಟ್ಟರಲ್ಲ, ಆ ಅವಕಾಶವನ್ನು ನಿಂತು ಆ ಅವಕಾಶ ಕೊಟ್ಟರಲ್ಲ ಸಮಯವನ್ನು, ಆ ಸಮಯವನ್ನು ಮಾತ್ರ ನಾನು ಕೊಡಬಲ್ಲೆ, ಇಷ್ಟನ್ನು ಮಾತ್ರ ನಾನು ಮಾಡಬಲ್ಲೆ ಅಂತೇಳಿ ನಾನು ಹೇಳುತ್ತಾ ಎಲ್ಲರೂ ಸಹಕಾರ ಮಾಡಿದ್ದಾರೆ. ಅಧ್ಯಕ್ಷರಿಂದ ಹಿಡಿದು ತುಂಬ ಕಷ್ಟಪಟ್ಟರು. ಪಾಪ ಅಧ್ಯಕ್ಷರು ಇರುವಂಥ ಒಂದು ಅವರಿಗೆ ಆದಂಥ ಈ ತೊಂದರೆ ಉಂಟಲ್ಲ, ಅದು ಯಾರಿಗೂ ಬೇಡ. ಯಾಕೆಂದರೆ 3 ಗಂಟೆ ರಾತ್ರಿಗೂ ಅವರಿಗೂ ಥ್ರೆಟ್ಟೆಲ್ಲ ಬಂದಿದೆ. ಬಟ್ ಅದನ್ನೆಲ್ಲ ಸಹಿಸ್ಕೊಂಡು ಅವರು ಮೀರಿ ಮಾಡಿದ್ದಾರೆ. ಅದು ಗ್ರೇಟ್. ಇಲ್ಲಿ ಸೆಕ್ರೆಟರಿ ಇಲ್ಲಿದ್ದರೂ ಒಂದು ದಿವಸ ನೀರು ಕಟ್ ಮಾಡಿದ್ರೆ ಅಲ್ಲಿಗೆ ಫೋನ್ ಹೋಗ್ತದೆ. ನಾವು ಕೆಲವು ಸಲ ನಮ್ಗೆ ಗೊತ್ತಿರೋದಿಲ್ಲ, ನಮ್ಮರಿರೋದಿಲ್ಲ. ನಾವು ಆ ಅರ್ಜೆಂಟಲ್ಲಿ ಕೆಲವೊಂದು ಸಲ ಮಾಡಿದ್ದೀವಿ. ಹಾಗೆ ಮಾಡಬೇಕಾಗ್ತದೆ, ಏನೂ ಮಾಡಲಿಕ್ಕಾಗಲ್ಲ. ಅವರಿಗೆ ಹೋಗಿದೆ, ಅವರು ಅದನ್ನು ಒಳ್ಳೆ ರೀತಿ ಸಾಕು. ಮತ್ತು ಎಲ್ಲ ಸಮಿತಿ ಸದಸ್ಯರು ಇದರಲ್ಲಿ ರಾಘವೇಂದ್ರರು ತುಂಬ ಇದು ಮಾಡಿದ್ದಾರೆ. ಈಗ ಅವರು ಪೈಪ್ಲೈನಲ್ಲಿ ಬರೋದು ನಮಗೆ ಎಲ್ಲ ಕೆಲಸವನ್ನು ಮಾಡಿದರು. ಪವನ್ ಅವರು ಟ್ರೆಜರರ್, ನಿಖಿಲ್ ಪೂರ ಏನು ಲೆಕ್ಕ ಸರಿ ಮಾತಂಗ್ಲೇ ಕೊರೋಡು ಅಂತ. ಸೊ ಒಳ್ಳೆ ರೀತಿಯಲ್ಲಿ ಕೊಟ್ಟರು. ಲಿಯೋ ಸರ್ ಬರ್ತಾರೆ, ಐರಿನ್ ಸರ್ ಎಲ್ಲರೂ ಬರ್ತಾರೆ. ಸೊ ಎಲ್ಲ ಜನರು ಇದರಲ್ಲಿ ಸಹಕಾರ ಮಾಡಿದ್ದಾರೆ. ಮುಖ್ಯವಾಗಿ ನಾನು ಇನ್ನೊಂದು ಹೇಳ್ತೀನಿ ಅಂತ ಹೇಳಿದ್ರೆ, ಸಲೀಂ ಭಾಯ್ ಅವರು ಅಲ್ಲಿ ಇದ್ರೂ ಅವ್ರು ಇಲ್ಲಿದ್ದಾಗೆ ಇವತ್ತು ಹೇಳ್ತಾ ಇದ್ರು ನಮಗೆ, ನಾನು ಬೋಟಿಂಗ್ನಲ್ಲಿ ಲೈವ್ ನೋಡ್ತೇನೆ ಮರ ಅಂತ. ನಮಗೆ ಹಾಕ್ಲಿಕ್ಕೆ ನಮಗೆ ಆಗಲಿಲ್ಲ. ಸೊ ಏನೇ ಇರಲಿ, ಉತ್ಸಾಹತನ ಇಂಥ ಒಂದು ಸಮಯ ಕೊಡುವಂಥದ್ದು ವ್ಯವಸ್ಥೆ ನಮ್ಮಲ್ಲಿ ಇರಬೇಕು. ಎಲ್ರಿಗೂ ಸಹಕಾರ ಕೊಟ್ಟಿದ್ರಿ. ಯಾರನ್ನು ಇದರಲ್ಲಿ ನಾನು ಅವರು ಇವರು ಯಾರು ಹೇಳಲ್ಲ, ಎಲ್ಲರೂ ಸಹಕಾರ ಕೊಟ್ಟಿದ್ರಿ, ಎಲ್ಲರೂ ಇದರಲ್ಲಿ ಭಾಗಿಗಳಾಗಿದ್ರಿ. ಎಲ್ರಿಗೊಂದು ಆಸೆ ಇತ್ತು ಇದು STP ಆಗಬೇಕು ಅಂತೇಳಿದ್ರೆ, ದೇವರ ದಯದಿಂದ ಕ್ಲಪ್ತ ಸಮಯದಲ್ಲಿ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ಇನ್ನು ಮುಂದೆ ಅದು ಒಳ್ಳೇದಾಗಲಿ ಅಂತೇಳಿ ಎಲ್ರಿಗೂ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಈ ವಿಶ್ವಾಸ್ ಹೆರಿಟೇಜಿನ ಬಂಧು ಮಿತ್ರರೇ, ಈ STP ಅಂದರೆ ಸಿವೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್. ಇದು ಬರೀ ಒಂದು ಈ ನಮ್ಮ ಏನು ಈ ಸಿವೇಜ್ ಇದಲ್ಲಿದೆ ಅದನ್ನು ಟ್ರೀಟ್ಮೆಂಟ್ಗಿಂತಲ್ಲ, ಇದರಿಂದ ಭಾಳಷ್ಟು ಪರಿಸರಕ್ಕೆ ಒಳ್ಳೆಯದಾಗಿದೆ. ಏಕೆಂದರೆ ನೀವು ಈ ಕಡೆಯಿಂದ ಕೆಳಗೆ ತುಂಬ ಮನೆಗಳಿವೆ. ಆ ಮನೆಗಳದ್ದು ಎಲ್ಲ ಇದಕ್ಕಿಂತ ಮುಂಚೆ ಬಹುಶಃ ಆಚೆ ಕಡೆ ಫ್ಲ್ಯಾಟ್ನವರದ್ದು ಸಹ ನೀರು ಹಾಗೆಯೇ ಹೋಗ್ತಾ ಉಂಟು. ಅವರಲ್ಲಿ ಬಾವಿ ಎಲ್ಲ ಹಾಳಾಗಿದೆ ಅಂತ ತುಂಬ ಕಂಪ್ಲೇಂಟ್ ಇತ್ತು. ನೀವು ಇದನ್ನೊಂದು ಮಾಡಿದ್ದು ಪರಿಸರಕ್ಕೆ ಭಾರಿ ಒಳ್ಳೆಯದಾಗಿದೆ. ನಿಮ್ಮ ಈ ಕಾಳಜಿಯನ್ನು ನಾನು ನೀವು ಈ ಕಾಳಜಿ ವಹಿಸಿ ನೀವು ಮಾಡಿದ್ದಕ್ಕೆ ನಾನು ನಿಮಗೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೇನೆ. ಈ ಪ್ಲ್ಯಾಂಟ್ ಮಾಡಬೇಕಾದ್ರೆ
ನಮ್ಮ ಅಧ್ಯಕ್ಷರು ಮತ್ತು ಇವರು ಭಾಳಷ್ಟು ಶ್ರಮ ವಹಿಸಿದ್ದಾರೆ. ಅದಕ್ಕೆ ನೀವೆಲ್ಲರೂ ಸಹಕಾರ ಕೊಟ್ಟಿದ್ದೀರಿ. ನಿಮಗೆ ಎಲ್ರಿಗೂ ನಾನು ಅಭಿನಂದನೆ ಸಲ್ಲಿಸುತ್ತಾ, ಇದಕ್ಕಿಂತ ಮುಂಚೆ ಒಂದು 3 ವರ್ಷದ ಬಹುಶಃ 3 ವರ್ಷ ಹಿಂದೆ ಇಲ್ಲಿ ಒಂದು ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಇತ್ತು. ಕರೆಂಟ್ ಇರಲಿಲ್ಲ. ಬಹುಶಃ ನಿಮಗೆ ಅದು ಕರೆಂಟ್ ಇರಲಿಲ್ಲ. ಆವಾಗ ನಮಗೆ ಈ ದಯಾನಂದ್ ಅಂತ ಒಬ್ಬರು ಇದ್ದರು, ಇಲ್ಲಿ ಇದ್ದಾರೆ, ಬರಲಿ ಅವರು ಬಂದಿದ್ದರು. ನನ್ನ ಹತ್ರ ಮಾರ್ಗದರ್ಶನ ತೆಗೆದುಕೊಂಡು ಅದನ್ನು ಕರೆಂಟ್ ಕನೆಕ್ಷನ್ ಮಾಡಿಸಲಿಕ್ಕೆ ನಾನು ಅವರಿಗೆ ಮತ್ತು ನಮ್ಮ ನಳಿನ್ ಕುಮಾರ್ ಕಟೀಲ್ರ ಹತ್ರ ಎಲ್ಲ ಹೇಳಿಸಿ ಅವರಿಗೆ ಅದನ್ನು ಮಾಡಿಸಿ ಕೊಟ್ಟಿದ್ದೇನೆ. ಆದ್ದರಿಂದ ನೀವು ಇನ್ನು ಮುಂದೆ ಸಹ ಇವರು ಹೇಳಿದಾಗೆ ಆ ಟ್ರೀಟ್ಮೆಂಟ್ ಪ್ಲ್ಯಾಂಟ್ನ ಒಳಗೆ ಈ ಮಂಗಳೂರಲ್ಲಿ ನೀವು ಗಮನಿಸಿರ್ಬೋದು, ಅಲ್ಲೆಲ್ಲಿ ಡ್ರೈನೇಜ್ ಬ್ಲಾಕ್ ಆಗಿ ಮೇಲೆ ಹೇಳ್ತದೆ. ಅದು ಹೇಳಲಿಕ್ಕೆ ಕಾರಣ ಅಂದರೆ ಒಂದು ಮಕ್ಕಳಿದು ಈ ಪ್ಯಾಡ್ಸ್, ಹಾಗೆ ನಮ್ಮ ಈ ಮಹಿಳೆಯರಿಗೆ ಸಹ ಉಪಯೋಗ ಆಗುವಂಥದ್ದು ಅದನ್ನು ನೀವು ಆದಷ್ಟು ಅವಾಯ್ಡ್ ಮಾಡಿ, ಅದನ್ನು ಇದಕ್ಕೆ ಕಾರ್ಪೊರೇಷನ್ನವರ ಇದಕ್ಕೆ ಕೊಂಡೋಗುವಂಥದ್ದೊಂದು ವ್ಯವಸ್ಥೆ ಉಂಟು. ಅದರ ಮುಖಾಂತರ ನೀವು ಕಳಿಸಿ. ಆದಷ್ಟು ಅದನ್ನು ನೀವು ಇದರೊಳಗೆ ಹಾಕದೆ ನೀವು ಇದನ್ನು ಮುಂದಿನ ದಿನಗಳಲ್ಲಿ ಇದನ್ನು ಒಳ್ಳೆಯ ರೀತಿಯಲ್ಲಿ ಅದನ್ನು ಮೇಂಟೆನೆನ್ಸ್ ಮಾಡ್ತಾ ಹೋಗಿ ಅಂತ ಹೇಳುತ್ತಾ ನನಗೆ ಇಲ್ಲಿ ಅವಕಾಶವನ್ನು ಕೊಟ್ಟದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದವನ್ನು ಸಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸರ್, ಈಗ ನಮ್ಮ ವಿಶ್ವಾಸ್ ಈಗ ವೇಣುಗೋಪಾಲ್ ಸರ್ ಅವರನ್ನು ಸ್ಟೇಜಿನ ಇದಕ್ಕೆ ಆಹ್ವಾನಿಸಿ. ವಿಷಯ ಇಷ್ಟಕ್ಕೆ ಈ STPಯಲ್ಲಿ ಯಾರೆಲ್ಲ ವರ್ಕ್ ಮಾಡಿದ್ದಾರೆ ಅವರ ಬಗ್ಗೆ ಒಂದು ಸ್ವಲ್ಪ ಸಣ್ಣ ಬಗ್ಗೆ ನಾವು ಹೇಳಬೇಕಾಗ್ತದೆ. ನಮ್ಮಲ್ಲಿ ಮುಖ್ಯವಾಗಿ ವರ್ಕ್ ಮಾಡುತ್ತಿದ್ದವರು ನಮ್ಮ ಹಿರಿಯರಾಗಿ ನಮ್ಮೊಂದಿಗೆ ಇರುವವರು ಹಮೀದ್. ಸೊ ಹಮೀದ್ ರವರು ಒಳ್ಳೆ ಕೆಲಸ ಮಾಡಿದ್ದಾರೆ. ನಮಗೆ ಅವರಿಗೆ ತುಂಬ ಸಹಕಾರ ಮಾಡಿದೆ. ಯಾಕಂದರೆ ಎಷ್ಟು ಹಿರಿಯರಾದರೂ ನಾನು ಇಲ್ಲದೇ ಇದ್ದರೂ ಅವರು ಅಲ್ಲಿ ಇರ್ತಾಯಿದ್ರು. ಸೊ ಅವ್ರನ್ನ ಈ ಬಗ್ಗೆ ಅವ್ರಿಗೂ ನಾವು ಅಭಿನಂದನೆ ಸಲ್ಲಿಸ್ತಾರೆ. ಹಮೀದ್ ಬಾಯ್ ದಯವಿಟ್ಟು ಇಲ್ಲಿ ಬರಬೇಕು. ಓಕೆ. ಮತ್ತು ನಾಸಿರ್ ಬಾಯ್ ಬನ್ನಿ. ನಾಸಿರ್ ಅವರು ನಮಗೆ ತುಂಬ ಸಹಕಾರ ಮಾಡ್ತಾರೆ ಕೆಲವೊಂದು ವ್ಯವಸ್ಥೆಗಳಲ್ಲಿ. ಅಧ್ಯಕ್ಷ ಅವರಿಗೆ ಒಂದು ಹೂವನ್ನು ಕೊಡಬೇಕು. ನಾಸಿರ್ ಮೇಲೆ ಬನ್ನಿ. ಒಂದು ಸಣ್ಣ ನೆನಪು, ಒಂದು ಸಂತೋಷದ ವಿಷಯ. ಯಾಕೆಂದರೆ ಹೂ ಕೊಡುವುದು ಯಾವಾಗಲೂ ಸಂತೋಷದ ವಿಷಯ. ಸೊ ನಮಗೆ ಸಹಕಾರ ಮಾಡಿದ್ರು ಅಂತೇಳಿ ಹಮೀದ್ ಬಾಯ್ ಇಲ್ಲಿ ಬರಬೇಕು. ಹಮೀದ್ ಬಾಯ್ ಅವರು ದಯವಿಟ್ಟು ವೇದಿಕೆ ಬರಬೇಕು. ಹಮೀದ್ ಬಾಯ್ ಬನ್ನಿ. ವರ್ಕ್ ಅಂತ ಹೇಳಿದ್ರೆ ಒಂದು ಟೀಮ್ ವರ್ಕ್. ಸೊ ರಫೀಕ್ ಬಾಯ್ ಮೇಲೆ ಬನ್ನಿ. ಇದು ಹಮೀದ್ ಬಾಯ್ ಅಂತ ಹೇಳಿದ್ರೆ ಇವರು ಸೀನಿಯರ್, ನಮ್ಮ ಟೀಮಲ್ಲಿ ಸೀನಿಯರ್ ಇವರು. ಸೊ ಇವರು ಯಾವತ್ತು ಇವರನ್ನು ಮರಿಬಾರ್ದು. ಯಾಕಂದರೆ ಇವರು ಇರುವಾಗ ನಮಗೆ ತುಂಬ ಖುಷಿ ಆಗುತ್ತೆ, ನಾವಿಲ್ಲದ್ರೆ ಇವರು ಇರ್ತಾರೆ. ಹಾಗಾಗಿ ಸೊ ರಫೀಕ್ ಬಾಯ್ ಫೋಟೋ ಇದು ಅಶ್ರಫ್. ಓಕೆ. ಹಾಗೆ ಮುಖ್ಯವಾಗಿ ಎಲ್ಲ ಬೆನ್ನೆಲುಬು ಯಾರು ಅಂತ ಹೇಳಿದ್ರೆ, ಸಣ್ಣ ವ್ಯಕ್ತಿ, ಹೈಟಲ್ಲಿ ತುಂಬ ಶಾರ್ಟ್ ಇರ್ತಾರೆ, ಯಾವಾಗಲೂ ಸುತ್ತಾ ಇರ್ತಾರೆ, ಒಂದು ಫೋನಲ್ಲಿ ಫೋನ್ ತೆಗಿತಾರೆ. ಎಷ್ಟು ಬ್ಯುಸಿ ಆದರೂ ಅವರು ನಮಗೆ ಸಿಗ್ತಾರೆ, ಎಷ್ಟು ಕಷ್ಟ ಆದರೂ ಅವರು ನಮ್ಮೊಟ್ಟಿಗೆ ಬರ್ತಾರೆ. ಎಲ್ಲಿದ್ದರೂ ನಾವು ಹೇಳೋದು ಅವರನ್ನೇ. ಹೆಸರು ಹೇಳಿ. ನಮ್ಮ ಮ್ಯಾನೇಜರ್, ನಮ್ಮ ಪ್ರೀತಿಯ ಮ್ಯಾನೇಜರ್ ಹಬೀಬ್, ದಯವಿಟ್ಟು ವೇದಿಕೆ ಬರಬೇಕು. ಇವರು ಒಂದೊಳ್ಳೆ ಬಿಸ್ನೆಸ್ ಮ್ಯಾನ್, ಒಂದೊಳ್ಳೆ ಪ್ಲಾನರ್, ಒಳ್ಳೆ ಬಜೆಟಿಂಗ್ ಮಾಡ್ತಾರೆ, ಎಷ್ಟು ಹಣ ಅಂತ ಪಕ್ಕ ಹೇಳ್ತಾರೆ, ಕಲೆಕ್ಷನಲ್ಲಿ ನಿಸ್ಸಿಬ್ರು. ಹಾಗೆ ಇವರನ್ನು ನಾವು ಯಾಕೆ ಇವರನ್ನಲ್ಲಿ ಕೂತ್ಕೊಳಿಸಿದೆ ಅಂತ ಹೇಳಿದ್ರೆ, ನಾನು ನನ್ನ ಕಣ್ಣಲ್ಲಿ ಖುದ್ದು ನೋಡಿದ್ದೇನೆ. ರಂಜಾನ್ ಟೈಮಲ್ಲಿ ಎಷ್ಟು ಹಸಿವೆಂದಿದ್ರು ಅಂತ ಹೇಳಿದರೆ ಇಲ್ಲ ಇರ್ತಾರೆ ನಾರ್ಮಲ್ ಆಗಿ. ನಾವು ಒಂದು ಹೊತ್ತು ಊಟ ನಾವು ಮಾಡಿದ್ರೆ ನಮಗೆ ಆಗಲ್ಲ,
ರಂಜಾನ್ ಟೈಮಲ್ಲಿ 1 ತಿಂಗಳು 1 ದಿವಸ ಬಿಡದೆ ಆ ಬಿಸಿಲಲ್ಲಿ ಅಲ್ಲಿ STP ಹತ್ರ ಇದ್ರಲ್ಲ, ಇವ್ರಿಗೆಲ್ಲೂ ದಯವಿಟ್ಟು ಎದ್ದು ನಿಂತು ಒಮ್ಮೆ ಕ್ಲ್ಯಾಪ್ ಮಾಡಬೇಕು. ಯಾಕಂದರೆ ಈ ಸಹಕಾರ ಆ ರಂಜಾನ್ ಟೈಮಲ್ಲಿ ಮಾಡಿದ್ದು ದೇವರಿವರು ಇವರಿಗೆ ಒಳ್ಳೇದಿರಲಿ, ಒಳ್ಳೆಯ ಆಯುರಾರೋಗ್ಯವನ್ನು ಕೊಡಲಿ. ಇದು ಕೆಲಸ ನಾವು ಯಾವತ್ತೂ ಮರಿಬಾರ್ದು. ಯಾಕಂದರೆ ಇವರು ಹಾಗಿದ್ದಂತ ದಯವಿಟ್ಟು ಟೋಕನ್ ಆಫ್ ಗ್ರ್ಯಾಟಿಟ್ಯೂಡ್ ಒಂದು ಸಣ್ಣ ಸುಜನ್ ರೈ ಒಟ್ಟಿಗೆ ಸೇರಿ ಒಂದು ಸಣ್ಣ ಶಾಲು ಹೊದಿಸುವ ಒಂದು ಕಾರ್ಯಕ್ರಮ, ದೊಡ್ಡದಲ್ಲದು ಸಣ್ಣದು. ಓಕೆ, ನಾವು ನೆನಪು ಮಾಡ್ತಾ ಇರ್ತೇವೆ. ದಯವಿಟ್ಟು ನೀವು ವೇದಿಕೆ ಬಂದು ಒಂದು ಸಣ್ಣ ಹೂಗುಚ್ಚನ್ನು ತಗೊಳ್ಬೇಕು. ಬನ್ನಿ. ಹಾಗಾಗಿ ನಿಮಗೆ ನಮ್ಮ ಕಾರ್ಯಕ್ರಮ ಬಂದದಕ್ಕೆ ತುಂಬ ಅಭಿನಂದನೆಗಳು. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ಧನ್ಯವಾದ ಸಮರ್ಪಣೆಯನ್ನು ನೀಡಲು ಲಾವಣ್ಯ BV ಸೆಕ್ರೆಟರಿ ಇವರನ್ನು ನಾನು ಬರಮಾಡಿಕೊಳ್ಳುತ್ತಿದ್ದೇನೆ. STPಯ ಉದ್ಘಾಟನೆಯನ್ನು ನಾವು ಜನ ಬಂಧುಗಳೇ, ಈಗಾಗಲೇ ನಾವು ಕೇಳಿದ್ದೇವೆ ಪ್ಲ್ಯಾನ್ ಎಷ್ಟು ಚಾಲೆಂಜಿಂಗ್ ಆಗಿತ್ತು, ಹಾಗೆ ಅದನ್ನು ಪಟ್ಟು ಶ್ರಮ ವಹಿಸಿ ಮಾಡಿದ್ರಿಂದ ಈಗ ಸಕ್ಸಸ್ಫುಲ್ ಆಗ್ತಾ ಇದೆ ಅಂತ. ಇನ್ನೂ ಕೂಡ ನಮಗೆ ಅದರ NOC ಸಿಗಲಿಕ್ಕೆ ಬಾಕಿ ಉಂಟು. ಹಾಗೆ ಪ್ರತಿಯೊಬ್ಬ ಓನರ್ಗಳು ಕೂಡ ಅವರ ಡ್ಯೂಸನ್ನು ಆದಷ್ಟು ಬೇಗ ಪೇ ಮಾಡಿ ನಾವು NOC ಸರ್ಟಿಫಿಕೇಟನ್ನು ತಗೊಂಡ್ರೆ ನಮಗೆ ಮತ್ತೆ 4 ಲೈನ್ ವಾಟರ್ ಈ ಬಿಲ್ಡಿಂಗ್ಗೆ ಸಿಗ್ತದೆ. ಸೊ 1 ಲೈನ್ ವಾಟರ್ ಇದು ನಮಗೆ ಸಪ್ಲೈ ಆಗ್ತದೆ. ಸೊ ಅದರಿಂದಾಗಿ ನಾವೀಗ ಏನು ಮಾಡ್ತಾ ಇದ್ದೇವೆ ಅಂದರೆ ತಿಂಗಳಲ್ಲಿ ಪರ್ ಮಂತ್ 1.5 ಲ್ಯಾಕ್ ನೆಟ್ 1.5 ಲ್ಯಾಕ್ ನಾವು ನೀರಿಗೋಸ್ಕರ ಖರ್ಚು ಮಾಡ್ತಾ ಇದ್ದೇವೆ. ಆಯಿತಾ. ನಾವು ಮೇಂಟೆನೆನ್ಸ್ ನಮಗೆ ಮೋಸ್ಟ್ ಪ್ರಾಬಬ್ಲಿ 2 ಲ್ಯಾಕ್ ಅಲ್ವಾ ಅಬೀಬ್ ಸರ್? 2 ಲ್ಯಾಕ್ ಅಷ್ಟು ನಮಗೆ ಬರ್ತಾ ಇದೆ. ಬಟ್ ಅದರಲ್ಲಿ 1.5 ಲ್ಯಾಕನ್ನು ನಾವು ಅದಕ್ಕೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೇವೆ, ನೀರಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೇವೆ. ಸೊ ನಮಗೆ ಇಲ್ಲಿ 1 ಲೈನ್ ವಾಟರ್ ಸಪ್ಲೈ ನಮಗೆ ಕನೆಕ್ಷನ್ ಸಿಕ್ಕಿದ್ರೂ ಕೂಡ ನಮಗೆ ಸೇವಿಂಗ್ಸ್ ಆಗ್ತದೆ. ಆ ಸೇವಿಂಗ್ಸಿಂದ ನಮಗೆ ಇಲ್ಲಿ ಡೆವಲಪ್ಮೆಂಟಲ್ ವರ್ಕ್ಸ್ ಮತ್ತೆ ಮಾಡ್ಬೋದು ಇಲ್ಲಿ. ಸೊ ಅದಕ್ಕಾಗಿ ಇನ್ನು ನಮ್ಮ ಮುಂದೆ ಏನು ಚಾಲೆಂಜ್ ಅಂದರೆ NOC ಸರ್ಟಿಫಿಕೇಟ್ ನಮಗೆ STPಗೆ ಪಡ್ಕೊಳ್ಳೋದು. ಸೊ ಅದಕ್ಕಾಗಿ ಎಲ್ಲರೂ ಸಹಕಾರ ಮಾಡಬೇಕು. ಎಲ್ಲರೂ ಆದಷ್ಟು ಬೇಗ ಅವರ ಡ್ಯೂಸನ್ನು ಕಟ್ಟಿ ಸಕ್ಸಸ್ಫುಲ್ಲಾಗಿ NOCಯನ್ನು ಪಡ್ಕೊಂಡು ಮತ್ತೆ ಮುಂದೆ ನಾವು OC ಹತ್ತ ಸಾಗಬೇಕು. ಯಾಕಂದರೆ ನಾವು ಮನಸ್ಸು ಮಾಡದೇ ಇದ್ದರೆ ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ, ನಮ್ಮಿಂದಾಗಿಯೇ ಇದು ಸಾಧ್ಯ. ಹಾಗಾಗಿ ಎಲ್ಲರೂ ಏನು ಮನಸ್ಸಲ್ಲಿ ಡಿಫ್ರೆನ್ಸ್ ಇದ್ದರೂ ಅದನ್ನೆಲ್ಲ ಮರೆತು ಡ್ಯೂಸ್ ಕಟ್ಟಿ ಎಲ್ಲರೂ ಜೊತೆಗೂಡಿ ನಮ್ಮ OC ತಗೊಂಡು ನಮ್ಮ ಪ್ರಾಪರ್ಟಿಗೆ ನಮಗೆ ಒಂದು ಹಕ್ಕು ಅಥವಾ ಅಧಿಕಾರ. ಇವಾಗ ನಮ್ಮ ಪ್ರಾಪರ್ಟಿಗೆ ನಮಗೆ ಅಧಿಕಾರನೇ ಇಲ್ಲ. ನಮಗೆ ಯಾರ ಹತ್ರ ಕೇಳಿದ ಒಂದು ಸೇಲ್ ಅಗ್ರಿಮೆಂಟ್ ಇದ್ದೇ ಹೊರತು ಬೇರೆ ಏನು ನಮ್ಮ ಹತ್ರ ರೆಕಾರ್ಡ್ ಇಲ್ಲ. ನೀವಲ್ಲ, ನಾವು ಎಲ್ಲರ ಹತ್ರ. ಸೊ ನಮ್ಮ ಹಕ್ಕನ್ನು ನಾವು ಪಡೆದುಕೊಳ್ಬೇಕು ಅಂತ ನಾನು ಹೇಳ್ತೇನೆ. ಸೊ ಈ ಒಂದು ಸಂದರ್ಭದಲ್ಲಿ ನಮ್ಮ ಕರೆಗೆ ಹೋಗೊಟ್ಟು ಮಿಸ್ಟರ್ ಸುಜನ್ ದಾಸ್ ಅವರು ಬಂದು ಅವರ ಮಾತನಾಡಿ ನಮಗೆ ಹಾರೈಸಿದ್ದಾರೆ. ಅವರಿಗೆ ವಂದನೆಗಳು ಹೇಳ್ತಾ ಇದ್ದಾರೆ. ಹಾಗೂ ಈ ಕಮಿಟಿಯ ಆರು ಆಗಿ ಸದಾ ನಮ್ಮ ಬೆಂಗಾವಲಿದ್ದು ನಮಗೆ ಸಹಕಾರ ಕೊಡ್ತಾ ಬಂದಿರುವವರು ಮಿಸ್ಟರ್ ವೇಣುಗೋಪಾಲ್ ಕೈಕಂಬರ್, ಅವರಿಗೂ ಕೂಡ ಆರ್ಥಿಕವಾಗಿ ಧನ್ಯವಾದಗಳನ್ನು ಹೇಳಿದೆ. ಹಾಗೂ ಎಲ್ಲ ಕಮಿಟಿ ಮೆಂಬರ್ ಮತ್ತು ವಿಶ್ವಾಸ್ ಹೆರಿಟೇಜಿನ ಎಲ್ಲ ಬಂಧುಗಳಿಗೂ ನಾನು ಧನ್ಯವಾದಗಳನ್ನು ಹೇಳುತ್ತಾ ವಂದನೆಗಳು.